ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ಜಾಗದಲ್ಲಿ ಬಂದೂ ಇರಲ್ಲ. ಈಗ ಈ ಮಾರ್ಕ್ಸ್ ಕಾರ್ಡ್ನ ಎಲ್ಲಿ ಅಂತ ಹುಡ್ಕೋದು? ಯದಿತಿ ಬೇರೆ ಎಲ್ಲೆಲ್ಲೋ ಇಟ್ಟಿರ್ತಾಳೆ. ಅಯ್ಯೋ ಸೋಂಬೇರಿ, ಹೆಣ್ಮಕ್ಳು ಮನೇಲಿ ಮೈ ಮುರಿದ್ರೆ ದರಿದ್ರ ಅಂತಾರೆ. ಅದಕ್ಕೋಸ್ಕರ ಹೊರಗೆ ಹೋಗ್ಲೇನಮ್ಮ. ಹಾಕ್ತೀನಿ ನೋಡು, ತಗೋ ತಿಂಡಿ. ಇದು ಸಾಂಬಾರು. ಅಯ್ಯೋ, ಈ ಇಡ್ಲಿಗೆ ಸಾಂಬಾರ್ ಪರ್ಫೆಕ್ಟ್ ಮ್ಯಾಚ್ ಅಂತ ಅದ್ ಯಾವನ್ ಕಂಡಿಡಿದ್ನೋ. ಬೇಡ ಬಿಡು. ಅಮ್ಮ ಚಟ್ನಿ ಪುಡಿ ಹಾಕಮ್ಮ. ಊರವ್ರಿಗೊಂದು ದಾರಿ ಅಂದ್ರೆ ಈ ಪೋರಂಗೊಂದು ದಾರಿ ಅಂತೆ. ನಾನು ಎಲ್ಲರ ಹಂಗಲ್ಲಮ್ಮ, ನಮ್ ರೇಂಜೇ ಬೇರೆ. ಹಂಗೆ ಒಂದ್ ಚಿಟಿಕೆ ಸಕ್ಕರೆ ತಂದ್ಬಿಡು. ಚಟ್ನಿ ಪುಡಿ ಮೇಲೆ ಒಂದೆರಡು ಸಕ್ಕರೆ ಹಾಕಿದ್ರೆ ಅದ್ರ ಮಜಾನೇ ಬೇರೆ. ಹೌದು, ಲೇಟಾಗಿ ಎದ್ಬಿಡೋದು ನನ್ನ ಪ್ರಾಣ ತಿನ್ನೋದು. ಅಮ್ಮ ನಿನ್ನ ಹತ್ರ ಲಿಂಕ್ ಲಾವಣ್ಯ ಇದ್ದಂಗೆ, ಯಾವ್ದಕ್ಕೆ ಯಾವ್ದೋ ಲಿಂಕ್ ಮಾಡ್ತೀಯಾ? ಬಾಯಿ ಮುಚ್ಕೊಂಡು ತಿನ್ನೇ ಸಾಕು. ತಿಂಡಿ ರೆಡಿ ಇದೆ ಬಮ್ಮ. ಬಂದೇವಾ, ಇಂಟರ್ವ್ಯೂಗೆ ಸರ್ಟಿಫಿಕೇಟ್ ಜೋಡಿಸ್ಕೊತಿದ್ದೆ. ಆಯ್ತಾಯ್ತು, ಬೇಗ ಬಾ. ಏನೇ ತರ್ಲಿ? ಆಗ್ಲೇ ತಿಂಡಿ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಡಿದ್ಯಾ? ಏನಿವತ್ತು ಇಡ್ಲಿ ಸಾಂಬಾರಾ? ನೀನೇನಕ್ಕ ಅಪರೂಪಕ್ಕೆ ಮಾಡೋ ತರ ಕೇಳ್ತಿಯಲ್ಲ. ಕಸ್ಟಮರ್ ಆರ್ಡರ್ ಮಾಡಿದಾಗಲ್ಲ ನಮಗೂ ಇದೆ ಅಲ್ವಾ. ಈಗಾಗಲೇ ಒಂದೇ ತಿಂಗಳಲ್ಲಿ 7 ಸರಿ ಕೊಟ್ಟಿದ್ದಾರೆ. ತಗೋ, ನಿನ್ಗೇನು ಚಟ್ನಿ ಪುಡಿನ ಸಾಂಬಾರ? ನಮ್ದು ಡಿಪ್ಪು. ಅಯ್ಯೋ ಅಮ್ಮ, ಇರು ಪುಟ್ಟ. ಇವತ್ತು ಇಂಟರ್ವ್ಯೂನಲ್ಲಿ ಏನ್ ಕೇಳಿದ್ರೆ ಏನ್ ಹೇಳ್ಬೇಕು ಅನ್ನೋದು ನೆನಪಿದೆ ತಾನೆ? ನಮ್ಮ ಮೇಲೆ ಡೌಟಾ? ಏನ್ ತಮಾಷೆನಾ? ದಂಡಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ. ಇನ್ನು ಇಂಟರ್ವ್ಯೂಗೆ ಹೆದರ್ ಬಿಡ್ತೀನ? ಗೊತ್ತಿದ್ರೆ ಹೇಳೋದು, ಗೊತ್ತಿಲ್ಲ ಅಂದ್ರೆ ತಿಳ್ಕೊತೀನಿ ಅಂತ ಹೇಳೋದು ಅಷ್ಟೇ ಅಕ್ಕ. ವೆರಿ ಸಿಂಪಲ್. ಇದೇ ಬೇಡ ಅನ್ನೋದು. ನಮ್ಮ ಹತ್ರ ವಟ ಅಂತ ಮಾತಾಡ್ದಂಗೆ ಅಲ್ಲೂ ಮಾತಾಡಕ್ ಹೋಗ್ಬೇಡ. ಇಂಟರ್ವ್ಯೂ ಅಂದ್ಮೇಲೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅನ್ನೋದೇ ಫಸ್ಟ್ ಕ್ವಶನ್. ನಮ್ಮ ಬಗ್ಗೆ ಬೇಜಾನ್ ಮ್ಯಾಟ್ರ್ ಇದೆ. ಅದೆಲ್ಲ ಹೇಳಿ ಮುಗಿಸೋಷ್ಟ್ರಲ್ಲಿ ಇಂಟರ್ವ್ಯೂ ಮಾಡೋನ್ ಫುಲ್ ಇಂಪ್ರೆಸ್ ಆಗಿ ನನಗೆ ಕೆಲಸ ಸಿಗೋದಂತೂ ಗ್ಯಾರಂಟಿ. ಅಮ್ಮು, ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಲೇ ಆರ್ತಿ, ಏನೇನೋ ಹೇಳಿ ಹೆದರಿಸ್ಬೇಡ. ನನ್ನ ಮಗಳು ಜಾಣೆ, ಅದಕ್ಕೆ ಅವಳಿಗೆ ಇಂಟರ್ವ್ಯೂ ಬಂದಿರೋದು. ಅಮ್ಮ, ನೀನು ಹೇಳ್ದಂಗೆ ನಂಗೊಂದು ಕೆಲಸ ಸಿಕ್ಬಿಟ್ರೆ ಪಟಾಕಿ ಹೊಡೆಯೋದಂತೂ ಗ್ಯಾರಂಟಿ. ನಿನಗ್ಯಾಕೆ ಕೆಲಸ ಕೊಡಲ್ಲ ಅಂತಾರೆ? ಆರ್ತಿ ಕೇಟ್ರಿಂಗ್ ಸರ್ವಿಸಸ್ ಅಲ್ಲಿ ಇಷ್ಟು ವರ್ಷ ಅನುಭವ ಇದೆ ಅಂತ ಹೇಳ್ಕೊ. ಯಾಕ್ರೆ ನಗ್ತಿದ್ದೀರಾ? ನಾನೇನು ತಪ್ಪು ಹೇಳಿದ್ನಾ? ಅಮ್ಮ, ಅವಳು ಅಪ್ಲೈ ಮಾಡಿರೋದು ಅಕೌಂಟ್ಸ್ ಜಾಬ್ಗೆ. ನೀನ್ ಆರ್ತಿ ಕೇಟರಿಂಗ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ತಗೊಂಡು ಅವಳೇನ್ ಮಾಡ್ತಾರೆ? ಈ ಅಕೌಂಟ್ಸ್ ಎಲ್ಲ ನನ್ಗೆ ಅರ್ಥ ಆಗಲ್ಲ. ನಮ್ಮ ಅಮ್ಮಗೊಂದು ಕೆಲಸ ಸಿಕ್ಕಿದ್ರೆ ನಮ್ಮ ಮನೆ ಕಷ್ಟ ಸ್ವಲ್ಪ ಕಡಿಮೆ ಆಗುತ್ತೇನೋ ಅಂತ ಆಸೆ ಅಷ್ಟೆ. ಸ್ವಲ್ಪ ಏನಮ್ಮ, ಕಂಪ್ಲೀಟ್ ಆಗಿ ಕಳೆದೋಗ್ಬಿಡುತ್ತೆ. ನಿನ್ ಹಾರ್ಟಿನ ಬಾಟಮ್ ಇಂದ ಆಶೀರ್ವಾದ ಮಾಡು, ನನಗೆ ಕೆಲಸ ಪಕ್ಕ ಸಿಗುತ್ತೆ. ನನ್ನ ಆಶೀರ್ವಾದ ಸದಾ ನಿನ್ ಮೇಲಿರುತ್ತೆ. ನೀನು ಹೋಗೋವಾಗ ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗು. ಏನಕ್ಕ ನೀನ್ ಇದೇ ಡ್ರೆಸ್ಸಲ್ಲಿ ಇಂಟರ್ವ್ಯೂಗೆ ಹೋಗ್ತೀಯಾ? ನನ್ಗೇನ್ ತಲೆ ಇಲ್ವಾ? ರೆಡಿ ಆಗ್ಬಿಟ್ಟು ಹೋಗ್ತೀನಿ. ಹೋಗ್ತಾ ಇನ್ನೊಂದು ಬಡಿನ ಕಾಲೇಜ್ ಹತ್ರ ಡ್ರಾಪ್ ಮಾಡ್ಬಿಡು. ಯಾರೇ ಅದು? ನಾನೇ. ಹಂಗಾರೆ ಬೇಗ ತಿಂದು ರೆಡಿ ಆಗೆ. ಅಕ್ಕ ಇಟ್ಬಿಡು. ತಟ್ಟೆ ಇಡೋಕ್ಕೂ ಸೋಂಬೇರಿ ತಾನೆ. ನೀ ನಿಧಾನಕ್ಕೆ ತಿನ್ನೆ, ಗಂಟ್ಲಿಗೆ ಹಿಡಿಯುತ್ತೆ. ಸಾಕಮ್ಮ, ಅಮ್ಮು, ನಂಗೆ ಲೇಟ್ ಆಯ್ತು, ನೋಡ್ತೀನಿ. ಅಮ್ಮು ಹುಷಾರು, ಇಂಟರ್ವ್ಯೂ ಚೆನ್ನಾಗಿ ಮಾಡಿ. Boss, this time I fixed correct timing meeting, boss. Andrew not come to our office, boss. So I did the meeting here only, boss. ಇನ್ಫ್ಲೂಯೆನ್ಸ್ ಮೇಲೆ ಯಾರನ್ನೂ ಕೆಲ್ಸಕ್ಕೆ ತಗೋಬಾರ್ದು ಅಂತ ನಿಮ್ಮನ್ನು ನೋಡಿದ್ಮೇಲೆ ನನಗೆ ಅರ್ಥ ಆಯ್ತು. ಅಲ್ಲ ರೀ, ಇದಕ್ಕಿದ್ದಾಗ ಯಾಕೆ ಇಂಗ್ಲೀಷ್ ಮೇಲೆ ನಿಮ್ಗೆ ಅಷ್ಟೊಂದು ಕೋಪ? ಬಾಸ್, ಭಾಷೆಯಲ್ಲಿ ಏನಿದೆ ಬಿಡಿ ಬಾಸ್. ಭಾಷೆ ಹಿಂದೆ ಇರೋ ಫಿಲಾಸಫಿ ತುಂಬಾ ಸಿಂಪಲ್ ಬಾಸ್. ನಾನು ಹೇಳಿದ್ ನಿಮ್ಗೆ ಅರ್ಥ ಆದ್ರೆ ಉದ್ದೇಶ ಈಡೇರ್ದಂಗೆ ಅಲ್ವಾ ಬಾಸ್? ಹಸ್ವಾಗೋದ್ರಿಂದ ಇರೋ ಫಿಲಾಸಫಿನೂ ಸಿಂಪಲ್ ಆಗಿ ಹೊಟ್ಟೆ ತುಂಬಿಸ್ಕೊಳ್ಳೋದು. ಹಾಗಂತ ಕೈಗೆ ಸಿಕ್ಕಿದಿಲ್ಲ ತಿನ್ನೋದಿಕ್ಕಾಗ. ಅರ್ಥ ಆಯ್ತು ಬಾಸ್. ಇನ್ಮೇಲೆ ನಿಮ್ಗೆ ಅರ್ಥ ಆಗೋ ಕನ್ನಡದಲ್ಲೇ ಮಾತಾಡ್ತೀನಿ. ನನಗೆ ಅರ್ಥ ಆಗೋ ಕನ್ನಡ ಅಂತ ಬೇರೆ ಯಾವುದೂ ಇಲ್ಲ. ತಾವು ಏನೂ ಮಾತಾಡದೆ ತೆಪ್ಪಗೆ ನಿಂತ್ಕೊಂಡ್ರೆ ನನಗೆ ದೊಡ್ಡ ಉಪಕಾರ ಮಾಡ್ದಾಗುತ್ತೆ. ನಮಸ್ತೆ, ನಾನು ಅಮೂಲ್ಯ ಅಂತ. ಇಲ್ಲಿಗೆ ಅಕೌಂಟೆಂಟ್ ಜಾಬ್ಗೆ ಬಂದಿದ್ದೀನಿ. ನಿಮ್ ರೆಸ್ಯೂಮೆ ಕೊಟ್ಟು ಕುತ್ಕೊಳ್ಳಿ, ನಿಮ್ಮನ್ನ ಕರೆದಾಗ ಇನ್ಫಾರ್ಮ್ ಮಾಡ್ತೀನಿ. ಸರಿ. ಐ ಆಮ್ ಸಾರಿ, ನಾನೇ ಎತ್ತಿಡ್ತೀನಿ.
ಆಂಡ್ರ್ಯೂ ಸರ್ ಹತ್ರ ಮಾತಾಡಬೇಕಿತ್ತು, ಅಪಾಯಿಂಟ್ಮೆಂಟ್ ಇದೆ. Yeah, I know. Andrew sir is waiting for you. Please go inside. ಈ ಹುಡುಗಿರ ಬಾಯಲ್ಲಿ ಇಂಗ್ಲೀಷು ಎಷ್ಟು ಸಲೀಸಾಗಿ ಡ್ಯಾನ್ಸ್ ಆಡುತ್ತೆ. ನಮ್ಮ ಕಂಡ್ರೆ ಅದು ಏನು ಕೋಪನೋ ಏನೋ. ಬಾಸ್, ಐ ಆಮ್ ಸಾರಿ. ತಾಯಿ ಚಾಮುಂಡಿ, ಈ ಕೆಲಸನಾದ್ರೂ ಸಿಗೋ ಥರ ಮಾಡಮ್ಮ. ಅಕ್ಕನ ಮದ್ವೆಗೆ ಹಣ ಸೇರ್ಸೋಕೆ ಅಪ್ಪಂಗೆ ನಾನು ಸಹಾಯ ಮಾಡಬೇಕು. ಅಮ್ಮ ಹೇಗೆ ಅನ್ಕೊಂಡಿದ್ದಾಳೋ ಮದ್ವೆ ಹಾಗೆ ನಡಿಬೇಕು. ಫಸ್ಟ್ ಇಂಟರ್ವ್ಯೂನಾ ನಿಮ್ಮದು? ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೊಂಡ್ರೆ ಎಲ್ಲ ಮರ್ತೋಗುತ್ತೆ. ಟೆನ್ಷನಾ? ಹಾಗಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ. ಬಾಸ್, ನೀವು ಲಿಫ್ಟಲ್ಲಿ ಕೆಳಗೆ ಬರೋಷ್ಟರಲ್ಲಿ ನಾನು ಮೆಟ್ಲು ಹಿಡ್ಕೊಂಡು ಹೋಗಿ ಕಾರ್ನ ಆಚೆ ತೊಗೊಂಡ್ಬಂದ್ಬಿಡ್ತೀನಿ. ಡ್ರೈವರಿಗೆ ಫೋನ್ ಮಾಡಿ ಹೇಳೋದಾಗಲ್ವಾ? ಆಗಲೇ ಕಾಲ್ ಮಾಡಿದ್ದೆ, ನೆಟ್ವರ್ಕ್ ಸಿಗ್ತಾ ಇಲ್ಲ, ಅವ್ನು ಬೇಸ್ಮೆಂಟಲ್ಲಿ ಇದ್ದಾನಲ್ಲ. ಹಾಗಾಗಿ ನೀವು ಬರೋಷ್ಟರಲ್ಲಿ ನಾನು ಹೋಗಿ ಕಾರ್ನ ಆಚೆ ತೊಗೊಂಡ್ಬಂದ್ಬಿಡ್ತೀನಿ. ಅವತ್ತು ದೊಡ್ಡದಾಗಿ ನನ್ನನ್ನೇ ಎಡ್ವಟ್ಟು ಅಂತಿದ್ದೆ, ಇವಾಗ ನೀನ್ ಮಾಡ್ತಿರೋದೇನು? ಚೆನ್ನಾಗಿರೋದನ್ನ ಹಾಳು ಮಾಡಬೇಡ. ನೀನೇನಾದ್ರು ಹೇಳಿದ ತೆಪ್ಪಗೆ ನಿಂತ್ಕೋ. ಲಿಫ್ಟ್ ಇರೋದು ಪಬ್ಲಿಕ್ಗೆ, ನೀನ್ ಸ್ವಂತಕ್ಕಲ್ಲ. ಇದ್ರೊಳಗಡೆ ನಾನು ಇದ್ದೀನಿ ಅಂತ ನೆನಪಿರ್ಲಿ. ನೀನೇ ಪ್ರಾಬ್ಲಮ್. ನೀನು ಇಲ್ಲ ಅಂದಿದ್ರೆ ಎಲ್ಲ ಸರಿಯಾಗಿತ್ತು. ನಿನ್ ಬುದ್ಧಿನೇ ಇಷ್ಟಲ್ವಾ? ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡೋದು, ಯಾವ ತಪ್ಪನ್ನ ಯಾಕೆಲ್ಲ ಹಾಕೋದು, ಆಮೇಲೆ ನಾನು ಮಾಡಿದ್ರೆ ಸರಿ ಅಂತ ಬಿಲ್ಡಪ್ ಕೊಡೋದು. ಏಯ್, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.